ಏನಾಗಲಿ ಮುಂದೆ ಸಾಗುನಿ. ಫ್ರೆಂಡ್ಸ್, ಫನುಕ್ ಕಂಟ್ರೋಲ್ ಇದು. ಇದರಲ್ಲಿ USB ಇಂದ CNC ಮೆಮೊರಿಗೆ ಟ್ರಾನ್ಸ್ಫರ್. ನೋಡಿ, ಫಸ್ಟು ನೀವು ಈ ಎಡಿಟ್ ಕೀ ಆಫಲ್ಲಿದೆಯಾ ಆನಲ್ಲಿದೆಯಾ ಅಂತ ನೋಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಬಂದು ನೀವು ಇಂಪಾರ್ಟೆಂಟ್ ಸೆಟ್ಟಿಂಗು ಆಫ್ಸೆಟ್ಗೆ ಹೋಗಿ ಇದರಲ್ಲಿ OA ಚಾನಲ್ ಅಂತ ಇದೆ ನೋಡಿ, ಅದರಲ್ಲಿ 3 ಅಂತ ಇದೆಯಾ 17 ಅಂತ ಇದೆಯಾ ಅಂತ ನೋಡ್ಕೋಬೇಕು. 3 ಅಂದರೆ CF ಕಾರ್ಡು, 17 ಅಂದರೆ USB. ಸೊ ಇದು MDI ಮೂಡಲ್ಲಿ ಇಟ್ಕೊಂಡು ಅದೇನಾರ ಚೇಂಜ್ ಇದ್ದರೆ 17 ಇನ್ಪುಟ್ ಮಾಡ್ಕೋಬೇಕು. ಸೊ ಓಕೆ, ನೆಕ್ಸ್ಟ್ ಈಗ ಪೊಸಿಷನ್ ನೋಡಿ. ಈಗ ಆಲ್ರೆಡಿ ನಾನು ಪೆನ್ಡ್ರೈವ್ ಹಾಕಿದ್ದೀನಿ. ನೀವೀಗ ನೆಕ್ಸ್ಟು ಪ್ರೋಗ್ರಾಮ್ ಪ್ರೆಸ್ ಮಾಡಿ OPRT. ಅದಾದ ನಂತರ ಡಿವೈಸ್ ಚೇಂಜು. ನೆಕ್ಸ್ಟು ನಮಗೆ USB ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ನಮ್ಗೆ ಯಾವ ಪ್ರೋಗ್ರಾಮ್ ಬೇಕು ಅಲ್ಲಿಗೆ ಬಂದು ನಾವಿವಾಗ ಮಾಡಬೇಕಾಗಿರೋ ಅಂಥದ್ದು ಪ್ರೋಗ್ರಾಮ್ ಇದೆಯಲ್ಲ ಅದನ್ನು ತಗೊಂಡು ಪ್ಲಸ್ಸು ಸೆಲೆಕ್ಟು ಕಾಪಿ. ದೆನ್ ಒಂದು ಸ್ಟೆಪ್ ಮುಂದೆ ಮತ್ತೆ ಡಿವೈಸ್ ಚೇಂಜ್, ಮತ್ತು CNC, ಮತ್ತು ಒಂದು ಸ್ಟೆಪ್ ಮುಂದೆ ನೆಕ್ಸ್ಟು ಪೇಸ್ಟ್. ನೋಡಿ ಈಗ ಬಂದಿದೆ. ಸೊ ಇದನ್ನು ನೀವು ರನ್ ಮಾಡೋಕ್ಕೆ ಎಡಿಟ್ ಮೂಡ್ಗೆ ಹಾಕಿ ನೆಕ್ಸ್ಟು ಪ್ರೋಗ್ರಾಮ್ ಮೇಲೆ ಆ್ಯರೋ ನಿಲ್ಲಿಸಿ. ನೆಕ್ಸ್ಟು ಒಂದು ಸ್ಟೆಪ್ ಮುಂದೆ ಮೇಯ್ನ್ ಪ್ರೋಗ್ರಾಮ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇವಾಗ ಪ್ರೋಗ್ರಾಮ್ ರೆಡಿ. ಇನ್ಪುಟ್ ಆದಮೇಲೆ ಚೆಕ್ಕು. ಸೊ ಇವಾಗ ಮೂಡ್ ಸೆಲೆಕ್ಟ್ರಲ್ಲಿ ಆಟೋಗೆ ಹಾಕಿ ಸೈಕಲ್ ಸ್ಟಾರ್ಟ್ ಮಾಡೋದು ಅಷ್ಟೇ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ USB ಇಂದ CNC ಮೆಮೊರಿಗೆ ಯಾವ ಥರ ಪ್ರೋಗ್ರಾಮ್ನ ಇನ್ಪುಟ್ ಮಾಡ್ಕೊಳ್ಳೋದು ಅಂತ. ಇಷ್ಟೇ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.